ಓಕೆ, ಇದುವರೆಗೂ ರವಿ ಬೆಳಗೆರೆಯವರು ಮನೆಯಲ್ಲಿ ಹೇಗಿದ್ರು, ಫ್ಯಾಮಿಲಿ ಜೊತೆ ಹೇಗೆ ಟೈಮ್ನ ಸ್ಪೆಂಡ್ ಮಾಡ್ತಾ ಇದ್ರು, ಚುಟುಕಾಗಿ ಕೇಳಿದ್ದೀವಿ ಅಷ್ಟೇ. ಅಂದ್ರೆ ಕೇಳ್ತಾ ಹೋದ್ರೆ ತುಂಬಷ್ಟು ಮಾಹಿತಿಗಳು ಲಭ್ಯವಾಗುತ್ತೆ. ಆದ್ರೆ ಏನ್ ಮಾಡೋದು, ನಮಗೆ ಟೈಮ್ ಇಲ್ಲದೆ ಇರೋದ್ರಿಂದ ಚುಟುಕಾಗಿ ಕೇಳಿದ್ದೀನಿ. ಜೊತೆಲಿ ಚೇತನ ಅವರು ಮತ್ತು ರವಿ ಬೆಳಗೆರೆ ಸರ್ ಇಬ್ಬರ ಬಾಂಧವ್ಯ ಹೇಗಿತ್ತು, ಸ್ನೇಹಿತೆಯಾಗಿ, ಮಗಳಾಗಿ, ತಾಯಿಯಾಗಿ ರವಿ ಬೆಳಗೆರೆ ಸರ್ ಜೊತೆ ನಿಂತಿದ್ದಂಥವ್ರು, ಅವರೇ ಪ್ರೇರೇಪಣೆಗೊಂಡು ಅಂದ್ರೆ ತಂದೆಯಿಂದ ಪ್ರೇರೇಪಣೆಗೊಂಡು ಈ ಒಂದು ಕ್ರೈಮ್ ರಿಪೋರ್ಟರ್ ಆಗಿ ಅವರು ಕಾರ್ಯವನ್ನ ನಿರ್ವಹಿಸ್ತಾ ಇದ್ರು. ಸೊ ಅವರು ಪಟ್ಟಂತ ಸ್ಟ್ರಗಲ್ ಹೇಗಿತ್ತು ಅಂದ್ರೆ, ಒಂದು ಫೀಲ್ಡ್ಗೆ ಎಂಟ್ರಿ ಕೊಟ್ಟಾಗ ಯಾವುದೇ ಕ್ಷೇತ್ರ ಆಗಿರ್ಬೋದು, ಹೆಣ್ಣು ಮಕ್ಕಳು ಹಲವಾರು ರೀತಿಯಾದಂತಹ ಸವಾಲುಗಳನ್ನ ಎದುರಿಸ್ತಾರೆ. ಇವರು ಕೂಡ ರವಿ ಬೆಳಗೆರೆ ಮಗಳಾಗಿದ್ರು ಕೂಡ, ಅಂದ್ರೆ ಅಂಥ ಒಂದು ದಿಗ್ಗಜನ ಮಗಳಾಗಿದ್ರು ಕೂಡ ಕೆಲವೊಂದು ಸ್ಟ್ರಗಲ್ನ ಅವ್ರ ಲೈಫಲ್ಲಿ ಅಕ್ಸೆಪ್ಟ್ ಮಾಡಿದ್ದಾರೆ, ಹಾಗೆ ಅನುಭವಿಸಿದ್ದಾರು ಕೂಡ. ಅದನ್ನ ಎದುರಿಸಿ ಮೆಟ್ಟಿ ನಿಂತು ಇವತ್ತು ಧೀರ ಮಹಿಳೆ ಆಗಿದ್ದಾರೆ, ನಮ್ಮೆಲ್ಲರಿಗೂ ಕೂಡ ಉದಾಹರಣೆಯಾಗಿ ನಿಂತಿದ್ದಾರೆ. ಸೊ ಅವರ ಸ್ಟ್ರಗಲ್ನ ಕೇಳಿದ್ದಾಯ್ತು, ಅವರ ಕಷ್ಟಗಳನ್ನ ಕೇಳಿಸ್ಕೊಂಡಿದ್ದಾಯ್ತು, ಸವಾಲುಗಳನ್ನ ಎದುರಿಸಿದಂಥ ರೀತಿ ಹಾಗೆ ಮೆಟ್ಟಿ ನಿಂತಹ ರೀತಿ ಹೇಗಿದೆ ಅನ್ನೋದನ್ನು ಕೂಡ ಕೇಳಿಸ್ಕೊಂಡಾಗಿದ್ದ ಆಯ್ತು. ಇನ್ನು ಅವರ ಹಾಬೀಸ್ ಹೇಗಿತ್ತು, ಅವ್ರು ಖುಷಿಯಾಗಿದ್ದಾಗ ಹೇಗಿರ್ತಾರೆ ಅಥವಾ ಬೇಜಾರಾದಾಗ ಏನ್ ಮಾಡ್ತಾರೆ, ಅವ್ರಿಗೆ ತಿನ್ನೋದ್ರಲ್ಲಿ ಏನ್ ಇಷ್ಟ, ಅವರು ಕೂಡ ಫಿಲ್ಮ್ ಎಲ್ಲ ನೋಡ್ತಾರ, ಮೂವೀಸ್ ಎಲ್ಲ ಹೋಗ್ತಾರ, ಔಟಿಂಗ್ ಹೋಗ್ತಾರ. ಸೊ ಅವ್ರದ್ದು ಒಂದಷ್ಟು ವಿಚಾರಗಳನ್ನ ನಾನು ಕೇಳಿಸ್ಕೊಳ್ಬೇಕು ಅಂತ ಆಸೆ ಇದೆ. ಮ್ಯಾಮ್, ನಾನೇನು ಇಲ್ಲ, ನಿಮ್ಗೊಂದಷ್ಟು ಕ್ವೆಶನ್ಸ್ ಕೇಳ್ತಾ ಹೋಗ್ತೀನಿ, ಚುಟುಕಾಗಿ ಅದಕ್ಕೆ ಆನ್ಸರ್ ಕೊಡ್ತಾ ಹೋಗ್ಬೇಕು. ಸೊ ಮೊದಲನೇದಾಗಿ, ಅಪ್ಪ ಅಂದ ತಕ್ಷಣ ನಿಮಗೆ ನೆನಪಾಗುವಂಥದ್ದೇನು? ಜಗತ್ತು. ವಾವ್. ಓಕೆ. ಅಮ್ಮ? ಎರಡನೇ ಜಗತ್ತಿದ್ರೆ ಅದು ಜಗತ್ತು, ಬಟ್ ಭೂಮಿ ತಾಯಿ ನನಗೆ ನೆನಪಾಗೋದು. ಅವರು ಎಲ್ಲ ಭಾರವನ್ನು, ನಮ್ಮದು ಅಪ್ಪದ್ದು ಎಲ್ಲ ಭಾರವನ್ನು ಸಹಿಸಿದ್ದಾರೆ. ನಾನು ಎಷ್ಟೋ ಸಲ ಜಗಳ ಮಾಡ್ತೀನಿ, ಯಾಕೆ ಇಷ್ಟೆಲ್ಲ ಸಹಿಸ್ತಿದ್ಯಾ ಅಂತ. ಆದರೂ ಸಹನೆ ಆಯ್ದು ನಂಗೆ ಅವರು ಭೂಮಿ ತಾಯಿ ಅಂತಲೇ ಅನಿಸುತ್ತೆ. ಓಕೆ. ಚೇತನ ಅವರ ಪ್ರಕಾರವಾಗಿ ಪ್ರೀತಿ ಅಂದರೆ ಏನು? ವಿಶ್ವಾಸ. ಓಕೆ. ಸ್ನೇಹ ಅಂದರೆ ಏನು? ಸ್ನೇಹ ಅಂದರೆ ಪ್ರೀತಿಗೆ ಮೀರಿದ್ದು. ಅದು ಅದಕ್ಕೆ ಒಂದು ಪದ ಅಂತಾನೆ ಇಲ್ಲ. ಪ್ರೀತಿಗಾದ್ರೂ ನಾನು ಒಂದು ಪದ ಹುಡುಕಬಲ್ಲೆ, ಆದರೆ ಸ್ನೇಹಕ್ಕೆ ಪದವೇ ಇಲ್ಲ. ಶಾಶ್ವತ.